ಹಾಯ್ ಫ್ರೆಂಡ್ಸ್, ಇವತ್ತು ನಾವು 31/8/2025ನೇ ತಾರೀಕು ರೋಟ್ರಿ ವತಿಯಿಂದ ಆಯೋಜಿಸಿದಂಥ ಟ್ರೆಕ್ಕಿಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ. ಇದು ಆ್ಯಕ್ಚುಲಿ ಜಲಸಿದ್ದೇಶ್ವರ ಬೆಟ್ಟ ಅಂದ್ಬಿಟ್ಟು ರಾಮನಗರದಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಇದರಲ್ಲಿ ಏನು ಮಾಡಿದ್ವಿ, ಬೇಸ್ ಕ್ಯಾಂಪ್ನಲ್ಲಿ ಫಸ್ಟ್ ಏನು ಮಾಡಿದ್ವಿ, ಸ್ವಲ್ಪ ವಾರ್ಮಪ್ ಎಕ್ಸಸೈಸಸ್ಸು ಮತ್ತು ಶೀಡ್ ಬಾಲ್ಸು ಸ್ಪಾನ್ಸರ್ ಮಾಡಿದರು. ಶೀಡ್ ಬಾಲ್ಸ್ಗಳನ್ನ ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಟ್ ಮಾಡೋ ಅಂಥ ಇದು ಪ್ರೋಗ್ರಾಮ್ ಇತ್ತು. ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೋಲ್ ಟ್ರೆಕ್ಕಿಂಗ್ ಕಂಪ್ಲೀಟ್ ನ್ಯಾಚುರಲ್ ಆಡಿಯೋದಲ್ಲಿ ಮಾಡಿರ್ತೀನಿ. ನೋಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಬಂದಿದ್ದೀವಿ, ಬೇಸಲ್ಲಿ ಇದ್ದೀವಿ. ಸ್ಪೀಡ್ ಬಾಲ್ಸನ್ನು ಬಸವನಗುಡಿ ರೋಟ್ರಿ ಅವರು ಸ್ಪಾನ್ಸರ್ ಮಾಡ್ತಾರೆ. ಆ್ಯಕ್ಚುಲಿ ಅವ್ರು ಪ್ರತಿ ವರ್ಷ ತುಂಬ ಲಕ್ಷಾಂತರ ಈ ಥರ ಸ್ಟ್ರೀಟ್ ಬಾಲ್ಸನ್ನ ರೆಡಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಅಂಥ ಒಂದು ಹ್ಯಾಬಿಟ್ಸನ್ನು ಇಟ್ಕೊಂಡಿದ್ದಾರೆ. ನಾವೇನು ಮಾಡಿ ಬೇಸ್ ಕ್ಯಾಂಪಲ್ಲಿ ಫಸ್ಟು ವಾರ್ಮಪ್ ಎಕ್ಸಸೈಸ್ ಮಾಡಿದ್ವಿ. ಸ್ವಲ್ಪ ಜಗದೀಶ್ ಅಂದ್ಬಿಟ್ಟು ಒಬ್ಬರು ಆ್ಯಕ್ಚುಲಿ ಅವರು ಟ್ರೆಕ್ಕರು, ಅವರು ನಮಗೆಲ್ಲ ವಾರ್ಮಪ್ ಎಕ್ಸಸೈಸ್ ಮಾಡಿಸಿದ್ರು. ದೆನ್ ಇಟ್ಸ್ ಎನ್ ವಂಡರ್ಫುಲ್ ವ್ಯೂ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಟ್ರೆಕ್ ಮಾಡಲಿಕ್ಕೆ. ಇಲ್ಲ ಅನ್ಸುತ್ತೆ, ನೋಡಬೇಕು. ಸೊ ಮಾಡ್ರೇಟ್ ಟ್ರಕ್ ಅಂದರು. ಅದನ್ನು ಹೋಗ್ತಾ 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 ಗೊತ್ತಾಗಿದ್ದು ತುಂಬ ಆ್ಯಕ್ಚುಲಿ ಹಾರ್ಡಿತ್ತು ಟ್ರೆಕ್ಕಿಂಗು. ಸಿಕ್ಕಾಪಟ್ಟೆ ಆಫು ಕಂಪ್ಲೀಟು. ಅಷ್ಟೊಂದು ಜನ ಹೋಗಲ್ಲ. ಯೂಶ್ವಲ್ ಆಗಿ ತುಂಬ ಫೇಮಸ್ ಆಗಿರೋ ಟ್ರೆಕ್ಕಿಂಗ್ ಪ್ಲೇಸ್ ಅಲ್ಲಲ್ಲೇ ಇರೋದ್ರಿಂದ ಟ್ರೆಕ್ಕಿಂಗ್ ರೂಟ್ಸ್ ಏನು ಅಷ್ಟೊಂದು ಈಸಿ ಇರಲಿಲ್ಲ. ನೋಡಿ, ಶೀಟ್ ಬಾಲ್ಸ್ನ ಥ್ರೋ ಮಾಡ್ತಾ ಇದ್ದೀವಿ ನಾವು. ಬೆಟ್ಟದ ಹತ್ತತ್ರ ಬಂದಂಗೆ ಬೆಟ್ಟದ ತಪ್ಪಲಿನಲ್ಲಿ ಮತ್ತು ಬೆಟ್ಟದ ತುದಿನಲ್ಲಿ ಶೀಟ್ ಬಾಲ್ಸ್ನ ಥ್ರೋ ಮಾಡಿದ್ವಿ. ತುಂಬ ಶೀಟ್ ಬಾಲ್ಸ್ ತಂದಿದ್ರು. ಆ್ಯಕ್ಚುಲಿ ಒಂದು 1500-2000ಕ್ಕಿಂತ ಜಾಸ್ತಿ ಶೀಟ್ ಬಾಲ್ಸ್ ತಂದಿದ್ರು. ಶೀಟ್ ಬಾಲ್ಸ್ನ ಥ್ರೋ ಮಾಡ್ತಾ ಹಾಗೇ ನಾವು ಬೆಟ್ಟನ ಹತ್ತುತ್ತಾ ಹೋದ್ವಿ. ಹೋಗ್ತಾ 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 ಆ್ಯಕ್ಚುಲಿ ಅದು ಅವ್ರಿಗೂ ನಮಗೆ ಟ್ರೆಕ್ ಗೈಡ್ ಮಾಡಲಿಕ್ಕೆ ಅಲ್ಲಿ ಲೋಕಲ್ ರಾಮನಗರದವ್ರನ್ನೇ ಒಬ್ಬರು ಪ್ರಸನ್ನ ಅಂದ್ಬಿಟ್ಟು ಬಂದಿದ್ದರು. ಅವ್ರೂ ಅಷ್ಟು ಆ್ಯಕ್ಚುಲಿ ಬರ್ತಾ ಇಷ್ಟು ಇದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಹೋಗಿದ ಕಡೆಲೆಲ್ಲ ತುಂಬ ಏನು ರೋಡ್ ಇರಲಿಲ್ಲ. ಹೊಸ್ದಾಗಿ ನಾವೇ ರೋಡ್ ಮಾಡ್ಕೊಂಡು ಗಿಡದ ಮರೆಯಲ್ಲಿ ಗಿಡದ ಈ ಕಡೆಯಲ್ಲಿ ಹೋಗ್ತಾ ಹೋದ್ವಿ ಮೇಲೆ. ಓವರಾಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಟ್ಸ್ ಅರೌಂಡ್ ಒಂದು ಹೋಗ್ತಾ ಬರ್ತಾ ಒಂದು 4-5 ಕಿಲೋಮೀಟ್ರ್ ಆಗ್ಬೋದು. ಇರಲಿ ಬನ್ನಿ. ನೋಡಿದ್ರೆ ಈ ಥರ ಫುಲ್ಲು ಗಿಡಗಳೆಲ್ಲ ಬೆಳೆದಿತ್ತು. ಈ ಥರ ಇದು ಮಾಡ್ಕೊಂಡು ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಅವರು ಸಿಲ್ಕ್ ಸಿಟಿ ರಾಮನಗರದವರು ಇದಕ್ಕೆ ಸ್ಪಾನ್ಸರ್ಶಿಪ್ ಮಾಡ್ಕೊಂಡಿದ್ರು. ಅವರು ಆ್ಯಕ್ಚುಲಿ ವಾಪಸ್ ಬರ್ತಾ ಟಿಫನ್ನು ಮತ್ತು ಟೀ ಕಾಫಿ ಎಲ್ಲ ವ್ಯವಸ್ಥೆ ಮಾಡಿದರು. ಮತ್ತು ಇದು ಕಂಪ್ಲೀಟು ಇದನ್ನು ಸಹ ರವಿಕುಮಾರ್ ಅಂದ್ಬಿಟ್ಟು ನಮ್ಮ ರೋಟ್ರಿ ಇದ್ರವರು, ಅವರು ಆ್ಯಕ್ಚುಲಿ ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ಮಾಡಿದರು. ಇಟ್ ವಾಸ್ ವೆರಿ ಗುಡ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅಂದರೆ ಚೆನ್ನಾಗಿ ಗೈಡ್ ಮಾಡಿದ್ರು. ಇಲ್ಲಿ ನಮಗೆ ಗೊತ್ತಿಲ್ಲ ಅಂದರೆ ಈ ರೂಟಲ್ಲಿ ಇದಕ್ಕೆ ಟ್ರೆಕ್ ಮಾಡೋದು ಕಷ್ಟ ಇತ್ತು ಆ್ಯಕ್ಚುಲಿ. ಬಟ್ ಇದು ಆ್ಯಕ್ಚುಲ್ ಟ್ರೆಕ್ಕಿಂಗ್ ರೂಟ್ ಅಲ್ಲದಲ್ಲೇ ಇರೋದ್ರಿಂದ ನಮಗೆ ಈಗ ಡೈರೆಕ್ಟಾಗಿ ಬೆಟ್ಟ ಹತ್ತ ರೂಟ್ ಏನು ಬರುತ್ತೋ ಆ ರೂಟ್ ಬಿಟ್ಟು ಬೇರೆ ರೂಟಲ್ಲಿ ಕರ್ಕೊಂಡೋದ್ರು. ನಮಗೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಬರ್ತಾ ರೆಗ್ಯುಲರ್ ರೂಟಲ್ಲಿ ವಾಪಸ್ ಕರ್ಕೊಂಬಂದರು. ನೋಡಿ ಯಾವ ಥರ ಇದೆ ವ್ಯೂ. ಒಳ್ಳೆ ವ್ಯೂ ಪಾಯಿಂಟು ಇಲ್ಲಿಂದ. ಕೆಲವರು ತುಂಬ ಆಲ್ಮೋಸ್ಟ್ 60+ ಇರೋರು, ಆ್ಯಂಡ್ ದೆನ್ ಡಿಸೇಬಿಲಿಟೀಸ್ ಇರೋರು, ಒಬ್ಬರು ಬಂದು ಆ್ಯಕ್ಚುಲಿ ಸ್ವಲ್ಪ ಐಸೈಟ್ ಪ್ರಾಬ್ಲಮ್ ಇರೋ ಅಂಥವ್ರು ಬಂದಿದ್ದರು. ಒಬ್ಬರು ವೆರಿಕೋಸ್ ವೇಸು ಮತ್ತು ಇದು ಸ್ವಲ್ಪ ಬೇರೆ ಟೋಟಲ್ ಅಬ್ನಾರ್ಮಲಿಟೀಸ್ ಇದ್ದಂಥ ಒಬ್ಬರು ಬಂದಿದ್ದರು. ಆ್ಯಂಡ್ ದೆನ್ ಮೋರ್ ದೆನ್ 60 ಇಯರ್ಸ್ ಇರೋರು ಒಂದು 7-8 ಜನ ಬಂದಿದ್ದರು. ಬಟ್ ಈ 60 ಇಯರ್ಸ್ ಅವರೆಲ್ಲ ಮಾಡೋ ಟ್ರೆಕ್ ಮಾಡೋಂಥ ರೂಟೇ ಅಲ್ಲ. ಬಟ್ ಸ್ಟಿಲ್ ಅವರ ಒಂದು ಇದಕ್ಕೆ ನಾವು ಎಲ್ಲರೂ ಮೆಚ್ಕೊಳ್ಳೇಬೇಕು. ಆ್ಯಂಡ್ ದೆನ್ ಅವರು ಬಂದು ಟ್ರೆಕ್ ಮಾಡಿ ವಾಪಸ್ ಟ್ರೆಕ್ಕಿಂದ ಬಂದಮೇಲೆ ನಮ್ಗೆ ಅನಿಸಿದ್ದು ಏನಂದರೆ,
ನಮಗೆ ಈ ಪ್ರಪಂಚದಲ್ಲಿ ಯಾವುದೋ ಟ್ರಕ್ಕು ಕಷ್ಟನೇ ಆಗಲ್ಲ ನಮಗೆ ಅಂತ ಅನ್ನಿಸ್ತು ಆ್ಯಕ್ಚುಲಿ. ಅವರು ಈ ಟ್ರಕ್ನ ಮಾಡಿದ್ದಾರೆ ಅಂದರೆ ನೋಡಿ ಯಾವ ಥರ ಇದೆ ಸ್ಟೋನ್ ಸ್ಟ್ರಕ್ಚರ್ಸ್ ಎಲ್ಲ. ಅದರೊಳಗಡೆ ಆ್ಯಕ್ಚುಲಿ ಒಂದು ಇದ್ರ ಥರ ಇದೆ. ಇಲ್ಲೊಂದು ಚಿಕ್ಕ ಪಾಂಡ್ ಇತ್ತು, ಚಿಕ್ಕ ನೀರು ನಿಂತಿತ್ತು ಬಂಡೆ ಸಂದಿನಲ್ಲಿ. ಅದರೊಳಗಡೆ ಡಿಫ್ರೆಂಟ್ ಆಗಿರೋಂಥ ಇದಾಗಿತ್ತು. ಈಗ ಇದು ಮಾಡಿದಾಳದ ನಾವು ರೋಟ್ರಿ ಕಡೆಯಿಂದ ಬಿಡದಿ ರೋಟ್ರಿ ಕಡೆಯಿಂದ ನಾನು ಭರತ್ ಕೀರ್ತಿ ಅಂದ್ಬಿಟ್ಟು ಹೋಗಿದ್ವಿ. ನನ್ನ ಮಗಳು ಮತ್ತು ನನ್ನ ಮಿಸ್ಸಸ್ ಬಂದಿದ್ದರು. ಹೋಗಿ ನೋಡಿ, ಇದು ನಾವು ಆಲ್ಮೋಸ್ಟ್ ಹಾಫ್ ಆಫ್ ದ ಟ್ರೆಕ್ ಹೋಗಿದ್ದೀವಿ. ಅಲ್ಲಿ ಹೋಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಕೆಳಗಡೆಯಿಂದ ಬರ್ತಾ ಇದ್ದಾರೆ ಇನ್ನು. ಆಲ್ಮೋಸ್ಟ್ ಪೀಕಿಗೆ ಹೋಗ್ತಾ ಇದ್ದೀವಿ. ಇದು ಪೀಕ್ ಇದು ಆ್ಯಕ್ಚುಲಿ, ಪೀಕಲ್ಲ ಇದು ಪೀಕಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ತುಂಬ ಜನ ಬರೋರಿದ್ದಾರೆ, ಯಾಕೆಂದರೆ ತುಂಬ ಓಲ್ಡ್ ಏಜ್ ಪೀಪಲ್ಸ್ ಜಾಸ್ತಿ ಇದ್ದರು. ಅವರು ಆ್ಯಕ್ಚುಲಿ ಬರೋದು ತುಂಬ ಲೇಟ್ ಆಗುತ್ತೆ. ನಾವು ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಹೆಂಗಿದೆ ವ್ಯೂ ಪಾಯಿಂಟು. ನಾನು ಸ್ವಲ್ಪ ಹೊತ್ತು ಆರಾಮಾಗೆ ಓಲ್ಡ್ ಸಾಂಗ್ ಹಾಕ್ಕೊಂಬಿಟ್ಟು ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಜೋರು ಗಾಳಿ ತೀಡ್ತಾ ಇತ್ತು. ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗು. ಒನ್ ಡೇ ಪಿಕ್ನಿಕ್ ಟೈಪ್ ಬೇಕಾದ್ರೂ ಮಾಡ್ಬೋದು, ಅಥವಾ ಟ್ರೆಕ್ಕಿಂಗ್ ಟೈಪ್ ಬೇಕಾದ್ರೂ ಮಾಡ್ಬೋದು. ಸೇಫ್ ಇದೆ, ಏನು ಜಾಗ ಇದೇನಿಲ್ಲ. ಯಾವುದೇ ಬುಕ್ಕಿಂಗ್ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಗೆ ಡೈರೆಕ್ಟ್ ಬರ್ಬೋದು. ಜಲಸಿದ್ದೇಶ್ವರ ಬೆಟ್ಟ ಅಂತ ಹೇಳಿ ಹುಡ್ಕಿದ್ರೆ ಗೂಗಲಲ್ಲಿ ಈಸಿಯಾಗಿ ಸಿಗುತ್ತೆ. ರಾಮನಗರದಿಂದ ವೆರಿ ನಿಯರ್. ರಾಮನಗರ ಈ ನ್ಯೂ ಹೈವೇ ಇದೆಯಲ್ಲ, ಮೈಸೂರು ಹೈವೇ, ಅಲ್ಲಿಂದ ಜಸ್ಟ್ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ರೋಡು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರೋಡು. ಬೆಟ್ಟದ್ದು ಇದ್ರವರೆಗೂ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ರೂಟು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಆಫ್ ರೂಟ್ ಅದು. ಆ ರೂಟಲ್ಲಿ ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ತು, ಅಂದರೆ ನಮಗೆ ಅಂದರೆ ಸ್ವಲ್ಪ ಇದಕ್ಕೆ. ಬಟ್ ನೀವು ರೆಗ್ಯುಲರ್ ರೂಟಲ್ಲಿ ಹೋಗಿ ರೆಗ್ಯುಲರ್ ರೂಟಲ್ಲಿ ಬರೋದಾದರೆ ಏನಂತ ಕಷ್ಟ ಆಗೋಲ್ಲ, ತುಂಬ ಮಾಡ್ರೇಟ್ ಆ್ಯಕ್ಚುಲಿ. ಬೆಳಗ್ಗೆನೇ 6 ಗಂಟೆಗೆ ಶುರು ಮಾಡಿದ್ರೆ ಒಂದು 7:30 8 ಗಂಟೆ 8:30 ಅಷ್ಟೊತ್ತಿಗೆಲ್ಲ ಹೋಗ್ಬೋದು. ಹೋಗ್ಬಿಟ್ಟು ಅಲ್ಲೇ ಮೇಲ್ಗಡೆ ಟಿಫನ್ ಮಾಡ್ಕೊಂಡು ಇದು ಮಾಡ್ಬೋದು. ನಮ್ಮ ರೋಟ್ರಿಯನ್ನೊಬ್ಬರು ಡ್ರೋನ್ ತಂದಿದ್ರು. ಡ್ರೋನಲ್ಲಿ ಆ್ಯಕ್ಚುಲಿ ಶೂಟ್ ಮಾಡಿರೋದು ಇದು ಆ್ಯಕ್ಚುಲಿ. ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿದೆ ನೋಡಿ. ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ರಾಮನಗರ ಈಸ್ ಎ ರಾಕ್ ಸಿಟಿ. ಎಲ್ಲಿ ನೋಡಿದ್ರು ಬಂಡೆಗಳು, ಬೆಟ್ಟಗಳು. ಎಷ್ಟು ಬಂಡೆಗಳು, ಎಷ್ಟು ದೊಡ್ಡ ಬಂಡೆಗಳು, ಬೆಟ್ಟ ಅಂದರೆ ಆ್ಯಕ್ಚುಲಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಬಂಡೆಗಳು. ಇಂಥ ಟ್ರೆಕ್ಕಿಂಗ್ ಪ್ಲೇಸ್ಗಳು 100 ಇದೆ ರಾಮನಗರ ಒಂದರಲ್ಲಿ. ನಿಯರ್ ಬೈ ಸಾವಂದುರ್ಗ ಇದೆ. ಸಾವಂದುರ್ಗದಲ್ಲಿ ಬಿದಿರುಕಟ್ಟೆ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ ಒಂದು ಬರುತ್ತೆ. ಆ್ಯಂಡ್ ದೆನ್ ಸಾವಂದುರ್ಗ ಬೆಟ್ಟದ ಟ್ರೆಕ್ಕಿಂಗ್ ಪಾಯಿಂಟ್ ಬರುತ್ತೆ. ಆ್ಯಂಡ್ ದೆನ್ ಇಲ್ಲೇ ಹತ್ತಿರದಲ್ಲಿ ಒಂದು ಕೆಂಪೇಗೌಡರ ಕೋಟೆ ಇರೋಂಥದ್ದೊಂದು ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ರಾಮದೇವ್ರ ಬೆಟ್ಟಕ್ಕೆ ಹೋಗ್ಬೋದು, ಶೋಲೆ ಬೆಟ್ಟಕ್ಕೆ ಹೋಗ್ಬೋದು. ಇಲ್ಲೇ ನಿಯರ್ ಬೈ ನನಗೆ ಗೊತ್ತಿಲ್ಲದಂಥ ತುಂಬ ಬೆಟ್ಟಗಳಿದಾವಂತೆ. ಮುಂದಿನ ದಿನಗಳಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇದಂತೂ ಒಂದು ಒಳ್ಳೆ ಮೆಮೊರಬಲ್ ಟ್ರಿಪ್ಪು ಆ್ಯಕ್ಚುಲಿ. ಟ್ರೆಕ್ಕಿಂಗು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಫೋಟೋಗೆ ಇದಕ್ಕೆಲ್ಲ ತುಂಬ ಒಳ್ಳೆ ಪ್ಲೇಸ್ಗಳಿದೆ ಅಲ್ಲಿ ಆ್ಯಕ್ಚುಲಿ. ಒಳ್ಳೆ ರಾಕ್ ಇದ್ರ ಮೇಲೆ, ಬಂಡೆ ಮೇಲೆಲ್ಲ ಇದು ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡಿದ್ರು ಮೇಲ್ಗಡೆಯಲ್ಲಿ ಆರಾಮಾಗಿ. ರೀಲ್ಸು, ಡ್ಯಾನ್ಸು ನೋಡಿ. ಇವರು ಕಂಪ್ಲೀಟು ಆಲ್ಮೋಸ್ಟ್ ಮೋರ್ ದ್ಯಾನ್ 50, 60, 70% ಜಾಸ್ತಿ ಡಿಸೇಬಿಲಿಟಿ ಇರೋ ಅಂಥವ್ರು. ಇವರು 100% ಬ್ಲೈಂಡ್ ಆ್ಯಕ್ಚುಲಿ. ಇವರು ಬೆಂಗಳೂರು ಯಾವುದೋ ಒಂದು ರೋಟ್ರಿ ಇದರಿಂದ ಬಂದಿದ್ರು, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಸಾರಿ. ಬಟ್ ಈಸ್ ಎ ವೆರಿ ಎನರ್ಜೆಟಿಕ್ಕು ಮತ್ತು ಪಾಸಿಟಿವ್ ಆಗಿರೋಂಥ ಮನುಷ್ಯ. ಇಷ್ಟೊಂದು ಟಫ್ ಆಗಿರೋಂಥ ನಮಗೇ, ಇಷ್ಟೊಂದು ರೆಗ್ಯುಲರ್ ಟ್ರೆಕ್ ಮಾಡೋರ್ಗೇ ಸ್ವಲ್ಪ ಟಫ್ ಅನ್ನಿಸ್ತು ಅಂತ ಅನ್ನೋ ಥರ ಇರೋಂಥ ಟ್ರೆಕ್ನ ಸಪೋರ್ಟ್ ತೊಗೊಂಡು ಈಸಿಯಾಗಿ ಮಾಡಿದ್ರು ಆ್ಯಕ್ಚುಲಿ. ಮಧ್ಯದಲ್ಲಿ, ಬೆಟ್ಟದ ಮಧ್ಯದಲ್ಲಿ ಒಂದು ಕೇವ್ ಥರ ಇತ್ತು. ಅಲ್ಲಿ ಮಧ್ಯದಲ್ಲಿ ಹೋಗ್ಲಿಕ್ಕೆ ಎಂಟ್ರಿ ಇಲ್ಲ. ಬಟ್ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಮಲಗಿಬಿಟ್ರೆ ಯಾರ ಕೈಗೂ ಸಿಗಲ್ಲ, ಆರಾಮ ರೆಸ್ಟ್ ಮಾಡ್ಬಿಡ್ಬೋದು. ಇಳಿಲಿಕ್ಕೆ ಶುರು ಮಾಡಿದ್ವಿ ನಾವು. ಆಲ್ಮೋಸ್ಟು ರೆಸ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 50-60 ಜನ ಇದ್ವಿ.
ಇವ್ರಿಗೆ ನಾವು ಬರ್ತಾ ಕಂಪ್ಲೀಟ್ ಇಳಿಸ್ಲಿಕ್ಕೆ ತುಂಬ ಗೈಡ್ ಮಾಡಿದ್ವಿ, ಹೆಲ್ಪ್ ಮಾಡಿದ್ವಿ. ಇದೇ ಜಲಸಿದ್ದೇಶ್ವರ ದೇವಸ್ಥಾನ. ಆ್ಯಕ್ಚುಲಿ ಚಿಕ್ಕದೊಂದು ದೇವಸ್ಥಾನ ಇದೆ ಕೆಳಗಡೆಯಲ್ಲಿ. ಇದು ಆರ್ಚು ತುಂಬ ಚಿಕ್ಕ ದೇವಸ್ಥಾನಕ್ಕೆ ಕೊನೆಗೆ ಕೈ ಮುಗಿದ್ಬಿಟ್ಟು ಟ್ರೆಕ್ನ ಮುಗಿಸಿ ತಿಂಡಿ ತಿಂದು ವಾಪಸ್. ತಿಂಡಿಗೆ ರಾಮನಗರ ಸಿಲ್ಕ್ ಸಿಟಿ ಅವರು ಅರೇಂಜ್ಮೆಂಟ್ ಮಾಡಿದರು. ತಿಂಡಿ ತಿಂದು ಜನಾರ್ದನ್ ಬೇಕ್ರಿ ತಂದಿದ್ರು, ಮೈಸೂರು ಪಾಕ್, ಅದನ್ನು ತಿಂದು ಅಲ್ಲಿಂದ ಹೊರಟ್ವಿ. ಇಟ್ಸ್ ಎ ವೆರಿ ಗುಡ್ ಟ್ರೆಕ್.